ವೋಟ್ ಚೋರಿ ಬಗ್ಗೆ ಸಿಎಂ ಡಿಸಿಎಂ ಸುದ್ದಿಗೋಷ್ಠಿ ಹಿನ್ನೆಲೆ ಬಿಜೆಪಿ ಕಚೇರಿಯಲ್ಲಿ ಶಾಸಕ ಸುರೇಶ್ ಕುಮಾರ್ ಸುದ್ದಿಗೋಷ್ಠಿ ನಡೆಸಿದ್ರು. ಗಾಂಧೀಜಿಯವರು 3 ಕೋತಿಗಳ ಬಗ್ಗೆ ಬಹಳ ಹೇಳಿದ್ರು, ಪ್ರಸಿದ್ಧಿಯನ್ನು ಪಡೆದಿದೆ. ರಾಹುಲ್ ಗಾಂಧಿಯವರ 3 ಕೋತಿಗಳು ಬೇರೆ, ಒಳ್ಳೆಯದನ್ನ ನೋಡಲ್ಲ, ಒಳ್ಳೆಯದನ್ನ ಕೇಳಲ್ಲ, ಒಳ್ಳೆಯದನ್ನ ಮಾಡಲ್ಲ ಅನ್ನೋದು ರಾಹುಲ್ ಗಾಂಧಿ ಕೋತಿಗಳ ನೀತಿ. ಆ ಗಾಂಧಿಗೂ ಈ ಗಾಂಧಿಗೂ ಇದೇ ವ್ಯತ್ಯಾಸ. ಕಾಂಗ್ರೆಸ್ನವರು ಸತ್ಯ ಹೇಳಲ್ಲ, ಸುಳ್ಳಿನ ಮೂಲಕ ಯಾವಾಗಲೂ ಅಪಪ್ರಚಾರವನ್ನ ಮಾಡ್ತಾರೆ. ಹಿಂದೆ ಕಮಿಷನ್ ಆರೋಪದ ಮೂಲಕ ಅಪಪ್ರಚಾರ ಮಾಡಿದ್ರು, ಈಗ ಅದರ ಮುಂದುವರೆದ ಭಾಗ ವೋಟ್ ಚೋರಿ ಅನ್ನುವಂಥ ಅಪಪ್ರಚಾರವನ್ನ ಮಾಡ್ತಿದ್ದಾರೆ ಎಂದಿದ್ದಾರೆ. ಇನ್ನು ವೋಟ್ ಚೋರಿ ವಿರುದ್ಧ ಸಹಿ ಅಭಿಯಾನ ಮಾಡಿದ್ದೇವೆ ಎಂಬ ಡಿಕೆಶಿ ಹೇಳಿಕೆಗೆ ತಿರುಗೇಟು ನೀಡಿದ ಸುರೇಶ್ ಕುಮಾರ್, ಡಿಕೆ ಶಿವಕುಮಾರ್ ಗನ್ ಪಾಯಿಂಟ್ ಇಟ್ಟು ಹೆದರಿಸಿ ಸಹಿ ಹಾಕಿಸಿದ್ದಾರೆ. 2027 ಆದ್ಮೇಲೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಅಡ್ರೆಸ್ಗೆ ಇಲ್ಲದಂತಾಗುತ್ತೆ ಎಂದಿದ್ದಾರೆ. ರಸ್ತೆ ಗುಂಡಿ ಮತ್ತು ಕಸ ಸಮಸ್ಯೆಯ ಪ್ರದೇಶಗಳಲ್ಲಿ ಬಿಜೆಪಿ ನಾಯಕರು ಪರಿಶೀಲನೆ ನಡೆಸಿ ಅಭಿಯಾನ ಮಾಡಿದ್ದಾರೆ. ಅಭಿಯಾನದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್, ಶಾಸಕ ಮುನಿರತ್ನ, ಮಾಜಿ ಸಚಿವ ಸುರೇಶ್ ಕುಮಾರ್ ಸೇರಿದಂತೆ ಹಲವು ನಾಯಕರು ಪಾಲ್ಗೊಂಡಿದ್ದರು. ವಿಜಯನಗರ ನಾಗರಬಾವಿ ಮುಖ್ಯ ರಸ್ತೆಯಲ್ಲಿ ಮುಚ್ಚದ ರಸ್ತೆ ಗುಂಡಿ ಸುತ್ತಲೂ ಆರ್ ಅಶೋಕ್ ವೈಟ್ ಪೇಂಟಿಂಗ್ ಸ್ಪ್ರೇ ಮಾಡಿದರು. ಸರ್ಕಾರದ ವಿರುದ್ಧ ಪ್ಲೇಕಾರ್ಡ್ಗಳನ್ನು ಹಿಡಿದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಬಳಿಕ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್, ಕಾಂಗ್ರೆಸ್ ಸರ್ಕಾರ ಗುಂಡಿ ಸರ್ಕಾರ, 2 ವರ್ಷದಲ್ಲಿ ಯಾವುದೇ ಅಭಿವೃದ್ಧಿ ಆಗಿಲ್ಲ. ಗುಂಡಿ ಸರ್ಕಾರ ಬೆಂಗಳೂರಿನ ಜನತೆಗೆ ಶಾಪವಾಗಿದೆ ಅಂತ ಕಿಡಿಕಾರಿದ್ರು. ಇನ್ನು ಇದೇ ವಿಚಾರವಾಗಿ ಶಾಸಕ ಡಾಕ್ಟರ್ ಅಶ್ವಥ್ ನಾರಾಯಣ್ ಕೂಡ ರಿಯಾಕ್ಷನ್ ಕೊಟ್ಟರು. ಕ್ರೈಮ್ ಸುದ್ದಿಗಳನ್ನು ನೋಡೋಣ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಖೈದಿಗಳಿಗೆ ರಾಜಾತಿಥ್ಯ ಮುಂದುವರೆದಿದೆ. ರನ್ಯಾ ರಾವ್ ಪ್ರಿಯಕರ ತರುಣ್ ರಾಜ್ ಜೈಲಿನಲ್ಲಿ ಬಿಂದಾಸ್ ಲೈಫ್ ನಡೆಸುತ್ತಿದ್ದಾರೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಜೈಲು ಸೇರಿರುವಂತಹ ತರುಣ್ಗೆ ಮೊಬೈಲ್ ಜೊತೆಗೆ ಸೆಲ್ನಲ್ಲಿ ಟಿವಿ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡಲಾಗಿದೆ. ಮತ್ತೊಂದೆಡೆ ವಿಕೃತಕಾಮಿ ಉಮೇಶ್ ರೆಡ್ಡಿಗೂ ರಾಜಾತಿಥ್ಯ ನೀಡಲಾಗ್ತಾ ಇದ್ದು, ರೆಡ್ಡಿ 2 ಆಂಡ್ರಾಯ್ಡ್ ಮೊಬೈಲ್ ಅನ್ನು ಬಳಕೆ ಮಾಡ್ತಾ ಇದ್ದು, ಮೊಬೈಲ್ನಲ್ಲಿ ಮಾತನಾಡುವಂತಹ ವಿಡಿಯೋಗಳು ವೈರಲ್ ಆಗಿವೆ. ಇನ್ನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮೋಸ್ಟ್ ವಾಂಟೆಡ್ ಉಗ್ರನಿಗೂ ಕೂಡ ರಾಜಾತಿಥ್ಯ ನೀಡಲಾಗಿದೆ. ಐಸಿಸ್ ಉಗ್ರ ಜುಹಾದ್ ಹಮೀದ್ ಶಕೀಲ್ ಮನ್ನಾಗೆ ಐಷಾರಾಮಿ ವ್ಯವಸ್ಥೆ ಮಾಡಲಾಗಿದೆ. ಯುವಕರನ್ನ ಐಸಿಸ್ಗೆ ನೇಮಕಾತಿಯನ್ನ ಮಾಡ್ತಾ ಇದ್ದಂತಹ ನಟೋರಿಯಸ್ ಉಗ್ರನಿಗೆ ಜೈಲಿನಲ್ಲಿ ಸ್ಮಾರ್ಟ್ ಫೋನ್ ಬಳಕೆಗೆ ಅವಕಾಶವನ್ನು ನೀಡಲಾಗಿದ್ದು, ರಾಜಾರೋಷವಾಗಿ ಉಗ್ರ ಸ್ಮಾರ್ಟ್ ಫೋನ್ ಬಳಕೆ ಮಾಡ್ತಾ ಇರುವಂತಹ ವಿಡಿಯೋ ವೈರಲ್ ಆಗಿದೆ. ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಕಾರಾಗೃಹ ಇಲಾಖೆಯ ಮುಖ್ಯಸ್ಥ ಬಿ ದಯಾನಂದ್ ವಿಡಿಯೋ ಪರಿಶೀಲಿಸಿ ವರದಿ ನೀಡುವಂತೆ ಸೂಚಿಸಿದ್ದಾರೆ. ಶಿವಮೊಗ್ಗದಲ್ಲಿ ಸ್ವೀಟ್ ಬಾಕ್ಸ್ ನೆಪದಲ್ಲಿ ಜೈಲಿಗೆ ಗಾಂಜಾ ಸಾಗಿಸ್ತಾ ಇದ್ದ ಯುವಕನನ್ನ ಅರೆಸ್ಟ್ ಮಾಡಲಾಗಿದೆ. ಶಿವಮೊಗ್ಗದ ಕೇಂದ್ರ ಕಾರಾಗೃಹದ ತಪಾಸಣೆ ವೇಳೆ ಘಟನೆ ಬೆಳಕಿಗೆ ಬಂದಿದೆ. ಸೋಮನಕೊಪ್ಪದ ನಿವಾಸಿ ಸೈಯದ್ ವಾಸಿಂ ಬಂಧಿತ ಆರೋಪಿ. ಈತ ಬೇಕರಿಯಿಂದ ತಂದಿದ್ದ ಸ್ವೀಟ್ ಬಾಕ್ಸ್ನಲ್ಲಿ ಗಾಂಜಾ ಅಡಗಿಸಿಟ್ಟುಕೊಂಡು ಖೈದಿ ಮೆಹಬೂಬ್ ಖಾನ್ಗೆ ತಲುಪಿಸಲು ಪ್ರಯತ್ನಿಸಿದ್ದ. ಈ ವೇಳೆ ಜೈಲು ಪ್ರವೇಶ ದ್ವಾರದಲ್ಲಿ ನಿಯೋಜಿತರಾಗಿದ್ದ ಕೆಎಸ್ಐಎಸ್ಎಫ್ ಭದ್ರತಾ ಸಿಬ್ಬಂದಿ ತಪಾಸಣೆ ವೇಳೆ ಬಾಕ್ಸ್ನಲ್ಲಿ ಗಾಂಜಾ ಪತ್ತೆಯಾಗಿದೆ. ತಕ್ಷಣವೇ ವಾಸಿಂನನ್ನ ವಶಕ್ಕೆ ಪಡೆದಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ 2ನೇ ಬಾರಿ ಜೈಲು ಪಾಲಾಗಿರುವಂತಹ ದರ್ಶನ್ ಇದೀಗ ಶಕ್ತಿ ದೇವಿಯ ಮೊರೆ ಹೋಗಿದ್ದಾರೆ. ಇಷ್ಟು ದಿನ ಬೆನ್ನು ನೋವು, ಕನಿಷ್ಠ ಸೌಲಭ್ಯಗಳಿಲ್ಲದೆ ಪರದಾಡ್ತಾ ಇದ್ದಂತಹ ದರ್ಶನ್ ಕೋರ್ಟ್ ಮೊರೆ ಹೋಗಿದ್ರು. ಕೋರ್ಟ್ ಮೂಲಕವೂ ಕೂಡ ಸಾಕಷ್ಟು ಕಸರತ್ತನ್ನು ನಡೆಸಿದ್ರು. ಆದರೆ ಹಾಸಿಗೆ ದಿಂಬಿಗೆ ಕೋರ್ಟ್ ನಿರಾಕರಿಸುತ್ತಿದ್ದಂತೆ ಕ್ವಾರಂಟೈನ್ ಸೆಲ್ನ ವಾತಾವರಣಕ್ಕೆ ಹೊಂದಿಕೊಳ್ತಿದ್ದಾರೆ. ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದ್ತಾ ಚಾಮುಂಡಿ ದೇವತೆಯ ಆರಾಧನೆ ಮಾಡ್ತಿದ್ದಾರಂತೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪವಿತ್ರ ಗೌಡ ಸಲ್ಲಿಸಿದ್ದ ಜಾಮೀನು ರದ್ದತಿ ಪುನರ್ ಪರಿಶೀಲನಾ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ದ್ವಿಸದಸ್ಯ ಪೀಠ ವಜಾಗೊಳಿಸಿದೆ. ನಾವು ತೀರ್ಪು ಮತ್ತು ದಾಖಲೆಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದ ಬಳಿಕವೇ ಆದೇಶವನ್ನು ನೀಡಿದ್ದೇವೆ. ಮತ್ತೊಮ್ಮೆ ಪರಿಶೀಲನೆ ನಡೆಸಿ ಆದೇಶ ಮಾಡುವ ಅಗತ್ಯ ಇಲ್ಲ ಅಂದಿದ್ದಾರೆ. ಕಾಂತಾರ ಚಾಪ್ಟರ್ 1 ಸಕ್ಸಸ್ನಲ್ಲಿರುವ ನಟಿ ರುಕ್ಮಿಣಿ ವಸಂತಾಗೆ ಕಳ್ಳರ ಕಾಟ ಶುರುವಾಗಿದೆ. ಸೈಬರ್ ಕಳ್ಳರ ಕಾಟಕ್ಕೆ ಬೇಸತ್ತು ಇನ್ಸ್ಟಾಗ್ರಾಂನಲ್ಲಿ ನಟಿ ರುಕ್ಮಿಣಿ ಪೋಸ್ಟ್ ಒಂದನ್ನು ಹಾಕಿದ್ದಾರೆ. ತಮ್ಮ ಹೆಸರಿನಲ್ಲಿ ಬೇರೆಯವರಿಗೆ ಸೈಬರ್ ಖದೀಮರು ಕರೆ ಮತ್ತು ಮೆಸೇಜ್ ಮಾಡ್ತಿದ್ದಾರೆ. ಹೀಗಾಗಿ ಯಾರೂ ಕೂಡ ಕರೆ ಮತ್ತು ಸಂದೇಶಕ್ಕೆ ಪ್ರತಿಕ್ರಿಯೆ ನೀಡಬೇಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ರಾಜ್ಯದ ಸುದ್ದಿಗಳನ್ನು ನೋಡೋಣ. ಚಾಮರಾಜನಗರದ ಬಂಡೀಪುರದಲ್ಲಿ ಅನುಮಾನಾಸ್ಪದ ಕಾರು ವಶಕ್ಕೆ ಪಡ್ಕೊಂಡಿದ್ದಂತಹ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ನಕಲಿ ನಂಬರ್ ಪ್ಲೇಟ್ ಅನ್ನು ಬಳಸಿ ಕಾಡಿನ ರಸ್ತೆಗೆ ಬಿಟ್ಟು ಹೋಗಿದ್ದಾರೆ. ಬೋರಯ್ಯ ಎನ್ನುವವರಿಗೆ ಸೇರಿದಂತಹ ಆಟೋ ರಿಕ್ಷಾಗೆ ಸೇರಿದಂತಹ ನಂಬರ್
KA104696 ನೋಂದಣಿ ಸಂಖ್ಯೆಯನ್ನ ಕಾರಿಗೆ ಬಳಕೆ ಮಾಡಲಾಗಿದೆ. ಈ ಕಾರಿನಲ್ಲಿ ಒಂದು ಪಿಸ್ತೂಲ್, ಒಂದು ಹಳೆಯ ಐಫೋನ್ ಪತ್ತೆಯಾಗಿದೆ. ಇನ್ನು ಮಧ್ಯರಾತ್ರಿ ಕಾರು ನಿಲ್ಲಿಸಿ ಎಲ್ಲಿ ಹೋದ್ರು, ರಾತ್ರಿ ವೇಳೆ ಸಂಚಾರ ನಿಷೇಧ ಇದ್ರೂ ಕೂಡ ಕಾಡಿನ ರಸ್ತೆಯಲ್ಲಿ ಕಾರ್ ಬಂದಿದ್ದು ಹೇಗೆ ಅನ್ನೋದರ ಬಗ್ಗೆ ಅನುಮಾನ ಶುರುವಾಗಿದೆ. ಎಫ್ಐಆರ್ ದಾಖಲಿಸಿ ಕಾರಿನಲ್ಲಿ ಬಂದಿದ್ದವರ ಪತ್ತೆಗೆ ಬಂಡೀಪುರ ಅರಣ್ಯಾಧಿಕಾರಿಗಳು ತನಿಖೆ ನಡೆಸುತ್ತಿದ್ದಾರೆ. ಸಚಿವ ಈಶ್ವರ ಖಂಡ್ರೆ ಮಾನವೀಯತೆ ಮೆರೆದಿದ್ದಾರೆ. ಮೂರ್ಛೆ ರೋಗ ಬಂದು ರಸ್ತೆಯಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಂತಹ ಬಾಲಕನನ್ನ ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಬೀದರ್ ಹೊರವಲಯದ ಶಹಾಪುರ ರೈಲ್ವೆ ಗೇಟ್ ಬಳಿ ಬಾಲಕ ಮೂರ್ಛೆಯಿಂದ ಬಿದ್ದು ಒದ್ದಾಡ್ತಿದ್ದ. ವಿದೇಶ ಸುದ್ದಿಯನ್ನ ನೋಡ್ತಾ ಹೋಗೋಣ. ಸಂಸತ್ ಚಳಿಗಾಲದ ಅಧಿವೇಶನದ ದಿನಾಂಕ ಘೋಷಣೆ ಆಗಿದೆ. ಡಿಸೆಂಬರ್ 1ರಿಂದ 19ರವರೆಗೆ ಚಳಿಗಾಲದ ಅಧಿವೇಶನ ನಡೆಯಲಿದೆ. ಸಂಸತ್ತಿನ ಚಳಿಗಾಲದ ಅಧಿವೇಶನವನ್ನು ಕರೆಯುವ ಸರ್ಕಾರದ ಪ್ರಸ್ತಾಪವನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅನುಮೋದಿಸಿದ್ದಾರೆ. ಕಳೆದ ಅಕ್ಟೋಬರ್ನಲ್ಲಿ ಛತ್ತೀಸ್ಗಢದ ಬಸ್ತಾರ್ನಲ್ಲಿ 21 ನಕ್ಸಲರು ಪೊಲೀಸರ ಮುಂದೆ ಶರಣಾಗಿದ್ರು. ಇದರ ಬೆನ್ನಲ್ಲೇ ಗರಿಯಾಬಂದ್ ಜಿಲ್ಲೆಯಲ್ಲಿ ಮತ್ತೆ 7 ನಕ್ಸಲರು ಪೊಲೀಸರ ಮುಂದೆ ಶಸ್ತ್ರಾಸ್ತ್ರ ಸಹಿತ ಶರಣಾಗಿದ್ದಾರೆ. ಏಕದಿನ ವಿಶ್ವಕಪ್ ವಿಜಯದ ಬಳಿಕ ಸ್ನೇಹಾ ರಾಣಾ ಉತ್ತರಾಖಂಡ್ನ ಡೆಹ್ರಾಡೂನ್ಗೆ ಮರಳಿದ್ದಾರೆ. ತವರಿಗೆ ಮರಳಿದ ಸ್ನೇಹಾಗೆ ಕುಟುಂಬ ಹಾಗೂ ಅಭಿಮಾನಿಗಳಿಂದ ಭವ್ಯ ಸ್ವಾಗತ ಸಿಕ್ಕಿದೆ. ಭಾರತಕ್ಕೆ ಶೀಘ್ರದಲ್ಲೇ ದಕ್ಷಿಣ ಆಫ್ರಿಕಾದ ಬೋಟ್ಸ್ವಾನಾದಿಂದ ಮತ್ತೆ 8 ಚೀತಾಗಳು ಆಗಮಿಸಲಿದೆ. 2 ಗಂಡು ಚೀತಾ ಮತ್ತು 6 ಹೆಣ್ಣು ಚೀತಾ ಸೇರಿ ಒಟ್ಟು 8 ಚೀತಾಗಳು ಭಾರತಕ್ಕೆ ಆಗಮಿಸಲಿವೆ. ಜಮ್ಮು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯಲ್ಲಿ ಚಲಿಸ್ತಾ ಇದ್ದಂತಹ ರೈಲಿಗೆ ಹದ್ದು ಡಿಕ್ಕಿ ಹೊಡೆದಿದೆ. ಡಿಕ್ಕಿ ರಭಸಕ್ಕೆ ಟ್ರೈನ್ ಚಾಲಕನಿಗೆ ಮುಖಕ್ಕೆ ಗಂಭೀರ ಗಾಯಗಳಾಗಿದೆ. ಬಾರಾಮುಲ್ಲಾ ಬನಿಹಾಲ್ ರೈಲಿನಲ್ಲಿ ಈ ಘಟನೆ ಸಂಭವಿಸಿದೆ. ಬಾಗೇಶ್ವರ ಧಾಮ ಸರ್ಕಾರ್ ಧೀರೇಂದ್ರ ಶಾಸ್ತ್ರಿ ನೇತೃತ್ವದಲ್ಲಿ 2ನೇ ದಿನ ಸನಾತನ ಹಿಂದೂ ಏಕತಾ ಪಾದಯಾತ್ರೆ ನಡೆಯಿತು. ದೆಹಲಿಯ ಡೇರಾದಿಂದ ಹರಿಯಾಣದವರೆಗೆ ಪಾದಯಾತ್ರೆ ಮಾಡಲಾಯಿತು. ಅಂತಾರಾಷ್ಟ್ರೀಯ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಫಿಲಿಪೈನ್ಸ್ನಲ್ಲಿ ಕಲ್ಮಿಗಿ ಚಂಡಮಾರುತ ಅಪ್ಪಳಿಸಿದ್ದು ಅಪಾರ ಹಾನಿ ಉಂಟು ಮಾಡಿದೆ. ಈವರೆಗೆ ಚಂಡಮಾರುತದ ಪ್ರಭಾವಕ್ಕೆ 188ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದು 130ಕ್ಕೂ ಹೆಚ್ಚು ಜನರು ಕಣ್ಮರೆಯಾಗಿದ್ದಾರೆ. ಕೆರಿಬಿಯನ್ನಲ್ಲಿರುವಂತಹ ಜಮೈಕಾ ಮತ್ತು ಕ್ಯೂಬಾದಲ್ಲಿ ಮೆಲಿಸಾ ಚಂಡಮಾರುತದಿಂದ ಜನರು ಅಕ್ಷರಶಃ ನಲುಗಿ ಹೋಗಿದ್ರು. ಚಂಡಮಾರುತವು ಜಮೈಕಾ ಮತ್ತು ಕ್ಯೂಬಾದಲ್ಲಿ ಗಮನಾರ್ಹ ಜೀವ ಮತ್ತು ಆಸ್ತಿ ನಷ್ಟ ಉಂಟು ಮಾಡಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಆಡಳಿತವು H-1B ವೀಸಾ ದುರುಪಯೋಗದ ಬಗ್ಗೆ 175 ತನಿಖೆಗಳನ್ನು ಪ್ರಾರಂಭಿಸಿದೆ. ಇದರಲ್ಲಿ ಕಡಿಮೆ ವೇತನ, ಅಸ್ತಿತ್ವದಲ್ಲಿಲ್ಲದ ಕೆಲಸದ ಸ್ಥಳಗಳು ಮತ್ತು ಬೆಂಚಿಂಗ್ ಅಭ್ಯಾಸದಂತಹ ದೋಷಗಳು ಸೇರ್ಕೊಂಡಿದೆ. H-1B ವೀಸಾ ದುರುಪಯೋಗವನ್ನು ಗಂಭೀರವಾಗಿ ಪರಿಗಣಿಸಿ ಟ್ರಂಪ್ ತನಿಖೆಗೆ ಆದೇಶಿಸಿದ್ದಾರೆ. ಅಮೆರಿಕವು ವೀಸಾ ನಿಯಮಗಳಲ್ಲಿ ಕೆಲವು ಹೊಸ ಬದಲಾವಣೆಗಳನ್ನು ಜಾರಿಗೆ ತಂದಿದೆ. ಬೊಜ್ಜು ಮತ್ತು ಹೃದ್ರೋಗ, ಕ್ಯಾನ್ಸರ್ನಂತಹ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿರುವವರಿಗೆ ವೀಸಾ ನೀಡದಂತೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಆದೇಶ ಹೊರಡಿಸಿದ್ದಾರೆ.